ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಏನು ಮೊನ್ನೆ ನಡೆದಂತಹ CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3991 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಜನ ಕ್ವಶನ್ಸ್ಗಳು ನನಗೆ ರೇಸ್ ಮಾಡ್ತಲೇ ಇದ್ದೀರಾ. ಏನಪ್ಪ ಅಂದರೆ, ಸರ್ ನಂದು ಇಷ್ಟು ಸ್ಕೋರ್ ಆಗಿದೆ, ಫಿಸಿಕಲಿ ಬರುತ್ತಾ, ನಾನು ಪ್ರಾಕ್ಟೀಸ್ ಮಾಡಲಾ, ಇಲ್ಲ ನಾನು ಬೇಡ ಮಾಡೋದು ಬಿಟ್ಬಿಡ್ಲಾ, ಯಾಕೆ ಇಲ್ಲ ಅಂತಂದರೆ CR ಎಕ್ಸಾಮ್ಸ್ ಇದೆ, ನಾನು ಅದಕ್ಕೆ ಓದ್ಕೊಳ್ಳ ಅಂತ ತುಂಬ ಜನ ಕೇಳ್ತಿದ್ದೀರಾ. ಆ ಬಗ್ಗೆ ತಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ನಾನು ಕೆಲವೊಂದು ಗ್ರೂಪಲ್ಲಿ ಕೆಲವರು ಪೋಲ್ ಹಾಕಿದರು, ಸ್ಕೋರ್ ಎಷ್ಟು ನಿಲ್ಬೋದು ಅಂತ. ಮತ್ತು ನಾನು ಕೂಡ ತಮಗೆಲ್ಲ ಒಂದು ಪೋಲ್ ನೀಡಿದ್ದೆ. ಆ ಪೋಲ್ನ ಪ್ರಕಾರ ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಪೇಪರ್ ತುಂಬ ಟಫ್ ಇತ್ತು, ಅದನ್ನು ಒಪ್ಕೊಳ್ಳೋಣ, ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಎಷ್ಟಕ್ಕೆ ಕಟ್ ಆಫ್ ಸ್ಕೋರ್ ನಿಲ್ಬೋದು ಅಂತ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಹೊರಗಡೆ ಸ್ವಲ್ಪ ರಿವ್ಯೂಸ್ ತೊಗೊಂಡು, ಇನ್ನು ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ಅವರೆಲ್ಲದರಲ್ಲೂ ಅವರ ಒಪಿನಿಯನ್ ತೊಗೊಂಡು ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾನು ಹೇಳ್ತಿದ್ದು 100% ಶೂರ್ ಅಲ್ಲ, ಓಕೆನಾ. ಈಗ ನಿಮ್ಮಲ್ಲಿ ಏನು ಡೌಟ್ಸ್ ಬಂದಿದೆ ಅಂತಂದರೆ, ಎಷ್ಟು ಸ್ಕೋರ್ ಬಂದರೆ ಫಿಸಿಕಲಿ ಬರುತ್ತೆ ಅಂತ. ಬಟ್ ನಾನು ಈ ಮಾತನ್ನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, KE ಎಕ್ಸಾಮ್ಸ್ ಆಗಲಿ, ಅದು ಸೆಲೆಕ್ಷನ್ ಲೀಸ್ಟ್ ಆಗಲಿ ಕೊಡೋದು ತುಂಬ ಪ್ರೊಸೆಸ್ ಬೇಗ ಮಾಡ್ತಾ ಇದೆ. ಸೊ ಹಾಗಾಗಿ ತಾವು ಇವಾಗಲಿಂದಲೇ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂತಂದರೆ, ಇಲ್ಲ ಕೆಲವ್ರು ಹೇಳ್ತಾರೆ, ಸರ್ ನಾನು ಆಲ್ ಟಿಕೆಟ್ ಬಿಟ್ಟ ಮೇಲೆ ನಾನು ಓಡ್ತೀನಿ ಅಂತೆಲ್ಲ ಹೇಳ್ತೀರಾ. ಖಂಡಿತವಾಗಿ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಚಿಕ್ಕ ಮಾಹಿತಿ ನೀಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ GM ಇದ್ದೀರಾ, ಅವರೆಲ್ಲ 60+, 60+ ಯಾರು ತೊಗೊಂಡಿದ್ದೀರಾ, ಖಂಡಿತವಾಗಿಯೂ ತಾವೆಲ್ಲ ಪ್ರಾಕ್ಟೀಸ್ ಇವತ್ತಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. 100% ನೀವು ಮಾಡ್ಕೊಳ್ಳೇಬೇಕು, ಓಕೆನಾ. ಇನ್ನು ಅದರ್ ಕ್ಯಾಟಗರಿ ಏನಿದೆ, ಓಕೆನಾ, ಅವರೆಲ್ಲ 55 ಯಾರ್ಯಾರು ಬಂದಿದೆ, ಪ್ಲಸ್ ಬಂದಿದೆ, ನಿಯರ್ ಬೈ ಬಂದಿದೆ, ಅವರೆಲ್ಲರೂ ಕೂಡ ಇವತ್ತಿಂದಲೇ ತಾವೆಲ್ಲ ರನ್ನಿಂಗ್ ಆಗಲಿ, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಲೇಡೀಸ್ ಬಂದುಬಿಟ್ಟು, ಲೇಡೀಸು 50+ ಯಾರ್ಯಾರು ಇದ್ದೀರಾ 100% ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತಾವೆಲ್ಲ ಕೇಳ್ಬೋದು, ಸರ್ ಏನು ಬರೀ 50-60 ತೆಗ್ದಿದ್ದೀರಾ, ಇನ್ನು 70 ಯಾರೂ ತೆಗ್ದಿಲ್ವ ಅಂತ. ಖಂಡಿತವಾಗಿಯೂ ತೆಗ್ದಿರೋರು ಕೂಡ ಇದ್ದಾರೆ. ಯಾಕೆಂದರೆ ಅಲ್ಲೊಬ್ರು ಸಿಗ್ತಾರೆ. ಆ್ಯಕ್ಚುಲಿ ಯಾರಿಗೂ ನಾವು ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅಂದರೆ ನೋಡಿ, ಕೆಲವೊಂದು ಡಿಸ್ಟಿಕ್ ವೈಸ್ ಎಕ್ಸಾಮ್ ಆಗಿರೋದ್ರಿಂದ ಕೆಲವೊಂದು ಕಡೆ ತೆಗ್ದಿರ್ತಾರೆ, ಕೆಲವೊಂದು ಕಡೆ ತೆಗ್ದಿರಲ್ಲ. ಅದನ್ನು ಕೂಡ ಹೇಳೋಕ್ಕಾಗಲ್ಲ. ತೆಗ್ದಿರ್ತಾರೆ 100% 70+ ಕೂಡ ರೀಚ್ ಆಗಿರ್ತಾರೆ. ಅದರಲ್ಲೂ ನಾನು ಹೇಳ್ತಿರುವುದು ಮಾಹಿತಿ ಮ್ಯಾಕ್ಸಿಮಮ್ ಎಲ್ಲ ನಿಯರ್ ಬೈ ಸ್ಕೋರ್ ಇರೋರ ಬಗ್ಗೆ ನಾನು ಹೇಳ್ತಾ ಇರೋದು, ಓಕೆನಾ. ಯಾರೆಲ್ಲ 60+ ಬಂದಿದ್ದೀರಾ, GM ಅಲ್ಲಿದ್ದೀರಾ, ಖಂಡಿತವಾಗಿಯೂ ತಾವೆಲ್ಲ ಪ್ರಾಕ್ಟೀಸ್ ಇವತ್ತಿಂದಲೇ ಮಾಡಿ. ಯಾರೆಲ್ಲ 55+ ನಿಯರ್ ಬೈ ಯಾರಿದ್ದೀರಾ ಅವರು ಕೂಡ ಖಂಡಿತವಾಗಿ ಪ್ರಾಕ್ಟೀಸ್ನ ರನ್ನಿಂಗ್ ಸ್ಟಾರ್ಟ್ ಮಾಡಿ. ತುಂಬ ಜನ ಹೇಳ್ತೀರಾ, ಸರ್ ಹೆಂಗಿದ್ರು KE ಬಂದುಬಿಟ್ಟು ಈಗ ನಮ್ಮದು ಸ್ಕೋರ್ ಲಿಸ್ಟ್ನೇ ಬಿಡ್ತಾರೆ, ಅವಾಗ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಅದನ್ನು ಕೂಡ ಹೇಳಿದ್ದೀರಾ. ಸೊ ನಾನು ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಎರಡು ಮಾತು ಹೇಳೋಕ್ಕೆ ಹೋಗಲ್ಲ. ಏನಕ್ಕೆ ನಾನು ಹೇಳೋಕ್ಕೆ ಹೋಗಲ್ಲ ಅಂತಂದರೆ, ನೀವೇ ಅದು ಫಿಕ್ಸ್ ಆಗಿದ್ದೀರಾ. ಬಟ್ ನಾನು ಹೇಳಿದ್ರೆ ರಿಯಾಲಿಟಿ ಏನಕ್ಕೆ ಅಂದರೆ, ಈ 28ರಿಂದ 35 ವರ್ಷ ಏಜ್ ಇದೆಯಲ್ಲ, ಇದು ನೀವು ಲಾಂಗ್ ಜಂಪ್ ಮಾಡ್ಕೋಬೋದು, ಇಲ್ಲ ಹೈ ಜಂಪ್ ಮಾಡ್ಕೋಬೋದು. ಅವೆರಡರಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಲಾಂಗ್ ಜಂಪ್ ಆಗಲಿ, ಹೈ ಜಂಪ್ ಮಾಡ್ಕೋಬೋದು. ಬಟ್ ರನ್ನಿಂಗು ಮ್ಯಾಟ್ರೇ ಆಗಲ್ಲ. ಏನಕ್ಕೆ ಅಂತಂದರೆ, ರನ್ನಿಂಗು ಪ್ರಾಕ್ಟೀಸ್ ಮಾಡಲೇಬೇಕು. ವಿತೌಟ್ ಪ್ರಾಕ್ಟೀಸು ನೀವು ಖಂಡಿತವಾಗಿ 1 ರೌಂಡ್ ಓಡ್ತೀರಾ, 2 ರೌಂಡ್ ಓಡ್ತೀರಾ, 3ನೇ ರೌಂಡಿಗೆ ನಿಮಗೆ ಸ್ಟೆಮಿನಾ ಇಲ್ಲದೆ ಓಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಯಾರು ಇನ್ ಸರ್ವೀಸಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರಿ, ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಲ್ಲಿಗೆ ಜಾಯ್ನ್ ಆಗಬೇಕು ಅಂತ, ಖಂಡಿತವಾಗಿಯೂ ಅವ್ರದ್ದು ಸ್ಕೋರ ನಾನೆಲ್ಲ ಕೇಳಿದ್ದೀನಿ. ಎಲ್ಲ 55, 50, 45+ ನಿಯರ್ ಬೈ ಇದ್ದಾರೆ. ಸೊ ತಾವುಗಳು ಕೂಡ ಯಾರು 40 ಬಂದಿದ್ದೀರಾ, 40 ತೆಗ್ದಿದ್ದೀರಾ, ಕ್ವಶನ್ ಮೀನ್ಸ್ ಅಂದರೆ ಮೊನ್ನೆ ಬಂದಿರೋ ಕೇಸಲ್ಲಿ, ತಾವುಗಳು ಕೂಡ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ, ಮ್ಯಾಕ್ಸಿಮಮ್ 1 ಮಂತ್ ಸಿಗ್ಬೋದು ನಿಮ್ಗೆ ಅಷ್ಟೇ. ಆ ಪ್ರಾಕ್ಟೀಸ್ಗಾಗಿರ್ಬೋದು, ನೆಕ್ಸ್ಟು ಫಿಸಿಕಲಿಗೆ ಫಿಟ್ನೆಸ್ಗೆ ಕಾಲ್ ಫಾರಿಂಗ್ ಕರೆಯೋದಾಗಿರ್ಬೋದು. ಸೊ ನಿಮಗೆ ಜಾಸ್ತಿ ದಿನ ಟೈಮ್ ಸಿಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೀನಿ. ನೀವು ಕೇಳ್ಬೋದು, ಸರ್ ನಾನು ಅದನ್ನೇ ನಿಯರ್ ಬೈ ಬಿಟ್ಟಾಗ ಟೈಮ್ ಬಂದಾಗ ಓಡ್ತೀನಿ, ಇವಾಗ ನಾನು ಓದ್ತೀನಿ ಅಂತೆಲ್ಲ ನಿಮಗೆ ಸಂಬಂಧಪಟ್ಟಿದ್ದು ಅಂತ ನಾನು ಫಸ್ಟ್ ಹೇಳಿದ್ದೀನಿ. ಅದಕ್ಕೆ ನಾನು ಏನಂತ ಸ್ಮಾಲ್ ಐಡಿಯಾ ಕೊಡ್ತೀನಿ. ಮಾರ್ನಿಂಗ್ ಸೆಷನು 2 or 3 hours ನೀವು ಫಿಸಿಕಲ್ ಇಟ್ಕೊಳ್ಳಿ. ಅಂದರೆ 6 to ಇಲ್ಲ 5 to 9ವರೆಗೂ ನಿಮ್ಮ ಏನು ಈಗ CPC ಎಕ್ಸಾಮ್ಸ್ ಬರ್ತಿದ್ದೀರಲ್ಲ, ಇದಕ್ಕೆ ನೀವು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ರನ್ನಿಂಗ್ ಆಗಿರ್ಬೋದು, ಇನ್ನು ಹೈ ಜಂಪ್, ಲಾಂಗ್ ಜಂಪ್ ಆಗಿರ್ಬೋದು, ಅದೆಲ್ಲದಕ್ಕೂ ನೀವು ಟೈಮ್ ಇಟ್ಕೊಳ್ಳಿ. ಆಫ್ಟರ್ 9 o'clock ಮೇಲೆ ನೀವು ಈಗ ಏನು ಮತ್ತೆ ನಿಮ್ಮ DU ಎಕ್ಸಾಮ್ಸ್ ಏನಿದೆ, CR ಆಗಿರ್ಬೋದು, DR, KSRP, KSISF ಎಕ್ಸಾಮ್ಸ್ ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ಯೂಸ್ ಆಗೋ ಥರ ನೀವು ಮತ್ತೆ ಓದ್ಕೊಳ್ಳಿ, ಓಕೆನಾ. ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು ಬ್ರದರ್. ಇನ್ ಕೇಸು ಈಗ ನೆಕ್ಸ್ಟು ಮಿಸ್ ಆಗಿ ಏನಾದರೂ ನಿಮ್ದು ಆಗಿಲ್ಲ ಅಂತ ಅಂದ್ಕೊಳ್ಳಿ, ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆ ಅಂತಂದರೆ, ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರೋದಾಗಿರ್ಬೋದು, ಅದನ್ನು ವೇಸ್ಟ್ ಆಗಲ್ಲ. ಏಕೆಂದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ,
ಸದೃಢ ಬಾಡಿ ಸದೃಢ ಮನಸ್ಸನ್ನು ರೂಪಿಸುತ್ತದೆ ಅಂತ. ಯಾಕೆಂದರೆ ನಿಮ್ಗೆ ಕಾನ್ಸಂಟ್ರೇಷನ್ನು ನಿಮ್ಮ ಬಾಡಿಗೆ ಸ್ವಲ್ಪ ಯಾವಾಗ ನೀವು ಸ್ಟ್ರಗಲ್ ಮಾಡಿಸ್ತೀರಾ ಆವಾಗ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆವಾಗ ನಿಮಗೆ ಇನ್ನೂ ಬೇಗ ಓದಿದ ಅರ್ಥ ಆಗುತ್ತೆ. ಮತ್ತು ಇದು ನಿಮ್ಮ ಬಾಡಿಗೆ ನೀವು ಎಕ್ಸಸೈಸ್ ಮಾಡ್ತಿರೋದ್ರಿಂದ ಏನು ಯಾರಿಗೂ ಏನು ಇಲ್ಲಿ ನನಗಾಗಲಿ ಹೊರ್ತು ಇಲ್ಲ ಬೇರೆಯವ್ರಿಗಾಗಲಿ ಹೊರ್ತಿಲ್ಲ. ಓಕೆನಾ? ಇನ್ ಕೇಸಲ್ಲಿ ಇಷ್ಟಲ್ಲಿ ಬಂದರೆ ನೀವು ಫಿಸಿಕಲ್ಲಿಗೆ ಎಂಟ್ರಿ ಆಗ್ತೀರಾ, ಖಂಡಿತ ಅಲ್ಲಿ ಪಾಸ್ ಮಾಡ್ಕೋತೀರಾ. ಇಲ್ಲಾಂದರೆ ನೋಡಿ ಇಷ್ಟು ವರ್ಷ ನೀವು ಓದಿರೋದೆಲ್ಲ ಸುಮ್ಮನೆ ಏನೋ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಇಷ್ಟು ದಿನ ಓದಿರ್ತೀರ, ಫಿಸಿಕಲ್ ಆಗಿಲ್ಲ ಅಂತಂದರೆ ನೀವು ಇಷ್ಟು ದಿನ ಓದಿರೋದು ವೇಸ್ಟು. ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೇ ಬಿ ಇನ್ನೊಂದು 1 ವೀಕ್ ಆರ್ 2 ವೀಕಲ್ಲಿ ತಮಗೆ ಸ್ಕೋರ್ ಲಿಸ್ಟ್ನೇ ಬಿಡ್ತಾರೆ ಕೆ ಎದರು. ಅದೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರ್ಯಾರು ಆಗುತ್ತೆ ಆಗಲ್ಲ ಅಂದ್ಬಿಟ್ಟು ಇವಾಗಲೇ ಮಿಸ್ ಮಾಡ್ಬೋದು. ಸೊ ತಮಗೆಲ್ರಿಗೂ ಒಳ್ಳೇದಾಗಲಿ. ನಾನು ನೆಕ್ಸ್ಟ್ ವೀಡಿಯೋ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ CRDR ಓದಬೇಕು ಸರ್, ನೀವು ನಿನ್ನೆ ಒಂದು ವೀಡಿಯೋ ಮಾಡಿ ಹೇಳಿದಿರಿ ಸರ್. ಅದರಲ್ಲಿ ಎಲ್ಲ ಕ್ವಶನ್ಸ್ ಪ್ಯಾಟ್ರನ್ನು ಒಂಥರ ಚೇಂಜಸ್ ಬರ್ತಾ ಇದೆ, ನಾನು ಏನು ಮಾಡಲಿ ಅಂತ. ಸರ್ ಬುದ್ಧಿವಂತರು ಮಾತ್ರ ಸೆಲೆಕ್ಟ್ ಆಗ್ತಾರಾ, ಇಲ್ಲಾಂದರೆ ನಾವು ಒಂದು ಅವರೇಜ್ ಮೈಂಡಲ್ಲಿ ಇದ್ದೀವಿ ನಾವು ಸೆಲೆಕ್ಟ್ ಆಗ್ತೀವಾ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕ್ವಶನ್ ಕೇಳಿದ್ರೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಯಾರೂ ತುಂಬ ಬುದ್ಧಿವಂತರು ಅನ್ನೋಂಗೇನಿರಲ್ಲ, ಯಾರು ದಡ್ರು ಅನ್ನೋಂಗೇನು ಯಾರೂ ಏನಿರಲ್ಲ. ಓಕೆನಾ? ನಾವೇನು ಓದ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಈಗ ನಾನು ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾರೆಲ್ಲ 60+ JM ಬಂದಿರೋ ಪಕ್ಕ ಅವ್ರದ್ದು ಹಾಗೆ ಆಗುತ್ತೆ, ಅವರೆಲ್ಲ ಕೂಡ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 55 ನಿಯರ್ ಬಂದಿರೋ ಕೂಡ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಾರ್ ವುಮೆನ್ಸ್ ಬಂದ್ಬಿಟ್ಟು 50+ ಯಾರು ತೆಗ್ದಿರ್ತೀರ ಅವರು ಕೂಡ ಇನ್ನು ಕ್ಯಾಟಗರಿ ವೈಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಅವರು ಕೂಡ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನಿಮಗೆ ಮ್ಯಾಕ್ಸಿಮಮ್ 1 hour 1.5 month ಸಿಗ್ಬೋದು, ಮ್ಯಾಕ್ಸಿಮಮ್ 40 days ಸಿಗ್ಬೋದು ನಿಮ್ಮ ಫಿಸಿಕಲ್ಗೆ. ಯಾಕೆಂದರೆ KA ಪ್ರೊಸೆಸ್ ತುಂಬ ಫಾಸ್ಟ್ ಇದೆ. ಸೊ ಆ ಉದ್ದೇಶದಿಂದ ತಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಓಕೆನಾ? ಇನ್ನು ಇನ್ ಸರ್ವಿಸರು ಕೂಡ 45+ 50 ನಿಯರ್ ಬೈ ಇದ್ದೀರಾ, ತಾವು ಕೂಡ ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಏನಕ್ಕೆ ಅಂದರೆ 35 ವರ್ಷದಲ್ಲಿ ತುಂಬ ಜನ ಇದ್ದೀರಾ. ಸೊ ತಮಗೆಲ್ಲ ಅಂದರೆ ಓಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಆ ಉದ್ದೇಶದಿಂದ ನಾನು ಇದೊಂದು ವೀಡಿಯೋ ಮಾಡ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.